ಇದೇನಾ ಗಗನನ್ ಮನೆ? ಇದೆ. ನಾನು ಹೋಗಿ ಮಂತ್ರ ಎಲ್ಲಿದ್ದಾಳೆ ಅಂತ ವಿಚಾರಿಸ್ಕೊಂಡ್ ಬರ್ತೀನಿ. ಅಕ್ಕ, ಬರೀ ಮಂತ್ರ ಎಲ್ಲಿ ಹೋಗಿದ್ದಾಳೆ ಕೇಳೋದಕ್ಕೆ ಇಷ್ಟು ದೂರ ಬಂದಿರೋದು. ಮತ್ತೆ ಮಂತ್ರನ್ ಕ್ಲೋಸ್ ಫ್ರೆಂಡ್ ಇವಳು. ಮಂತ್ರ ಸೇರು ಅಂದ್ರೆ ಇವಳು ಸವ ಸೇರು. ಹೌದಲ್ವಾ? ಅದಕ್ಕೆ ನೀವಾಗೆ ಅವಳನ್ನ ಅದು ಇದು ಅಂತ ಮಾತಾಡ್ಸಿ ಮಂತ್ರ ಎಲ್ಲವಳು ಎಲ್ಲಿ ಹೋಗಿದ್ದಾಳೆ ಅಂತೆಲ್ಲ ವಿಚಾರಿಸ್ಕೊಂಡ್ ಬನ್ನಿ. ಅವಳ ಫ್ಯಾಮಿಲಿ ಏನು ಇದೆಲ್ಲ ಡೀಟೇಲ್ಸ್ ಬೇಕಾಗುತ್ತೆ. ಅಲ್ಲ ಅರ್ಚನಾ, ನಂಗೊಂದ್ ಕಡೆ ಟೆನ್ಷನು. ಅವಳು ನನ್ನ ಜೊತೆ ಅಷ್ಟೊಂದು ಮಾತಾಡ್ಲಿಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ? ಏನಕ್ಕ, ಮನೆಗ್ ಬಂದವ್ರನ್ನ ಟೀ ಕಾಫಿ ಕುಡೀರಿ ಅಂತ ಕೇಳ್ದೇ ಇರ್ತಾರ? ಕೇಳ್ದೆ ಇದ್ರೆ ಆಗ್ನೇ ಮಾತು ಶುರು ಮಾಡಿ. ಅಲ್ಲ, ಅಕಸ್ಮಾತ್ ಅವಳದೆಲ್ಲ ಕೇಳ್ದೆ ಹೋದ್ರೆ? ಅಲ್ಲ ಅರ್ಚನಾ, ನಾನೇ ಹೇಗ್ ಕೇಳಕ್ಕಾಗುತ್ತೆ ಒಂದ್ ಗ್ಲಾಸ್ ಟೀ ಮಾಡ್ಕೊಡಿ ಅಂತ? ಹಾಗೆಲ್ಲ ಕೇಳಕ್ಕಾಗಲ್ಲ. ಒಂಚೂರು ನೀರ್ ಕೊಡ್ತೀರಾ ಅಂತ ಕೇಳ್ಬೋದಲ್ಲ, ಇಲ್ಲ ನಾನೇ ಹೋಗಿ ತಗೊಳ್ತೀನಿ ಅಂತಾನೂ ಹೇಳಿ. ಆಗ ಅವಳು ತಂದ್ಕೊಡ್ತಾಳೆ. ಆಮೇಲೆ ನಿಧಾನಕ್ಕೆ ನೀವಿಬ್ರು ಅಷ್ಟು ಕ್ಲೋಸ್ ಫ್ರೆಂಡ್ಸಾ? ಎಷ್ಟು ವರ್ಷದಿಂದ ಫ್ರೆಂಡ್ಸು? ಈ ತರ ಫುಲ್ ಡೀಟೇಲ್ಸ್ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಅಲ್ಲ, ಅದು ನಾನೇನಾದ್ರೂ ಗಬ್ರಿನಲ್ಲಿ ಹೇಳ್ಬಿಡ್ತೀನೋ ಅಂತ ನನ್ಗೆ ಟೆನ್ಷನ್ ಆಗ್ತಿದೆ. ಅರ್ಚನಾ, ಒಂದ್ ಕೆಲ್ಸ ಮಾಡು, ನೀನ್ ನನ್ಗಿಂತ ಚೆನ್ನಾಗಿ ಮಾತಾಡ್ತೀಯಲ್ಲ, ಯಾಕೆ ನೀನೇ ಹೋಗಿ ಪ್ಲೀಸ್. ಅಕ್ಕ, ನೀವ್ ಗಾಬರಿ ಆಗೋಂಥದ್ದು ಏನೂ ಇಲ್ಲ. ನೀವ್ ರಿಲ್ಯಾಕ್ಸ್ ಆಗಿ ಆರಾಮಾಗಿ ಮಾತಾಡಿ. ನಿಧಾನಕ್ ವಿಷಯನ ಕೆದಕಿ ತಿಳ್ಕೊಳ್ಳಿ. ಮಾತ್ ಶುರು ಮಾಡೋದಿಕ್ ಮುಂಚೆ ನನ್ಗೊಂದ್ ಕಾಲ್ ಮಾಡೋದ್ ಮಾತ್ರ ಮರಿಬಿಡಿ ಅಷ್ಟೇ. ಅವತ್ತು ತಾನೇ ತಾಳಿ ಕಟ್ಕೊಂಡ್ಲು ಅಂತ ಅನ್ಬಿಟ್ಟು ವಿಡಿಯೋ ಕಾಲ್ ಮಾಡಿ ನನಗ್ ತೋರಿಸ್ತಿದ್ರಲ್ಲ? ಹೌದು. ಅದೇ ತರ ಇಲ್ಲೂ ಹಂಗೆ ಮಾಡಿ ಅಷ್ಟೇ, ಸಿಂಪಲ್. ನಿಮಗೆ ಆಕ್ಚುಲಿ ನನಗಿಂತ ಒಳ್ಳೆ ಐಡಿಯಾನೇ ಬರುತ್ತೆ, ಆದ್ರೆ ಒಂದ್ ಸ್ವಲ್ಪ ಯೋಚನೆ ಮಾಡಿ ಅಷ್ಟೇ. ಸರಿ, ನೀನ್ ಹೇಳಿದ್ಮೇಲೆ ಮುಗೀತು. ಈಗ ನೋಡು ವಿಷಯನ ಹೇಗೆ ಕೆದಕಿ ತೆಗಿತೀನಿ ಅಂತ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಜಾಗ ಹೇಗನ್ನಿಸ್ತು? ಹೆಂಗೂ ಒಳ್ಳೆ ಜಾಗ ತೋರಿಸಿದ್ರು. ನನಗೂ ಈ ಲ್ಯಾಂಡ್ ತುಂಬಾ ಇಷ್ಟ ಆಯ್ತು. ನಾಳೆನೆ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಬಿಡೋಣ, ಹೊರಟ್ಬಿಡೋಣ. ಬೇಡ, ಇದಕ್ಕಿಂತ ಮುಖ್ಯವಾಗಿರೋ ಕೆಲಸಕ್ಕೆ ನಿಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡ್ಬಂದಿದ್ದು. ನಾವಿವತ್ತು ಇಲ್ಲೇ ಎಲ್ಲಾದ್ರೂ ಹೋಟೆಲಲ್ಲಿ ಸ್ಟೇ ಆಗಿ ನಾಳೆ ಹೋಗೋಣ. ಬೇಡ ಮಂತ್ರ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಟೈಮ್ ಆಗುತ್ತೆ, ಬಾ ಹೋಗೋಣ. ಒಂದ್ ನಿಮಿಷ, ಇದಕ್ಕಿಂತ ಮುಖ್ಯವಾಗಿರೋ ವಿಷಯ ಇದೆ ಅಂತ ಹೇಳಿದ್ನಲ್ವಾ? ಇದಕ್ಕಿಂತ ಮುಖ್ಯವಾದ ವಿಷಯ ಇನ್ನೇನಿದೆ? ನಾಳಿದ್ದು ಏನೋ ವಿಶೇಷವಾದ ದಿನ, ನಿಮಗ್ ಗೊತ್ತಿಲ್ವಾ? ನಾಡಿದ್ದು ವಿಶೇಷವಾದ ದಿನನಾ? ಏನು? ಶಾಂತಿ ಪುಣ್ಯತಿಥಿ ಅಲ್ವಾ? ಅದನ್ ಬಿಟ್ರೆ ಏನೋ ಗೊತ್ತಾಗ್ತಿಲ್ಲ. ಮರ್ತೋಗಿದ್ದೀರಾ ಅಲ್ವಾ? ನಾಡಿದ್ದು ನಾವು ಮದ್ವೆ ಆದ ದಿನ. ನಾವು ಮದ್ವೆ ಆದ ದಿನನಾ? ಅಂದ್ರೆ ನಾನು ಶಾಂತಿ ಮದ್ವೆ ಆದ ದಿನ. ಓ ನೈಸ್. ಶಾಂತಿ ಪುಣ್ಯತಿಥಿ ನೆನ್ಪಿರತ್ತೆ, ನಾಳಿದ್ದು ಶಾಂತಿನ ಮದ್ವೆ ಆಗಿದ್ದ ದಿನ ಅಂತ ನೆನ್ಪಿರತ್ತೆ. ಆದ್ರೆ ಅದೆರಡಕ್ಕಿಂತ ಮುಖ್ಯವಾದದ್ದು ಇನ್ನೊಂದು ವಿಷಯನ ಮರ್ತೆ ಹೋಗಿದ್ದೀರಾ. ಆ ಎರಡರ ಮಧ್ಯೆ ಏನು? ಸರಿ ಬಿಡಿ, ನಿಮಗ್ ನೆನಪು ಬರೋವರೆಗೂ ನಾನು ಏನು ಕೇಳಲ್ಲ. ನೀವು ಆರಾಮಾಗಿ ಹೋಗಿ, ನಾನು ಇಲ್ಲೇ ಇದ್ದು ನಾಳೆ ಬರ್ತೀನಿ. ನೀವು ಕಾರ್ ತಗೊಂಡು ಹೋಗಿ. ಮಂತ್ರ ನಿಂತ್ಕೋ, ನಿನ್ ಬರ್ಡೇ ಅಲ್ಲ?